ಯಾರು ಅವ್ರದ್ದು ನೋಡ್ಕೊಳ್ದೆ ಇನ್ನೊಬ್ರು ನೋಡಿಕೊಂಡು ಆಡ್ಕೋತಾ ಇರ್ತಾರಲ್ಲ ಅವರೇ ನಮ್ಮ ಬೆಸ್ಟ್ ಸೆಕ್ಯೂರಿಟಿ ಗಾರ್ಡ್ಗಳು. ಬಾಲಕಿ ಇವಾಗ ಬ್ರಷ್ ಮಾಡಿಸ್ಕೊಟ್ಟಂ ಬನ್ನಿ. ಹ್ಞೂ ಇಲ್ಲ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆ ತಿಂಡಿನೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ತಿಂಡಿ ಮಾಡೋದೇ ನಮ್ಮ ಅಮ್ಮಂದಿರಿಂದ ಮೊದಲ ಜವಾಬ್ದಾರಿ ಆಗಿಬಿಟ್ಟಿರುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ ಮಾಡಿ ಕಳಿಸಿ ಅವ್ರು ನೆಮ್ಮದಿಯಾಗಿ ತಿನ್ಕೊಂಡು ಹೋದರೆ ಅಮ್ಮಂದಿರಿಗೆ ಏನೋ ಒಂಥರ ಖುಷಿ ಅಲ್ವಾ. ಹಾಗಾಗಿ ನಾನು ಇವತ್ತು ಚಪಾತಿನೇ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನು ಬೆಳಗ್ಗೆನೇ ಎದ್ದು ನಾನು ಈ ಥರ ಚಪಾತಿಗೆ ಹಿಟ್ಟನ್ನ ಕಲಸಿಟ್ಬಿಟ್ಟು ವಾಕ್ ಹೋಗ್ಬಿಟ್ಟು ಬಂದೆ. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಒಂದೊಂದು ದಿನ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇರುತ್ತೆ, ಒಂದೊಂದು ದಿನ ಟೈಮ್ ಇರಲ್ಲ. ಆದರೆ ನನ್ನ ಡೈಲಿ ರೊಟೀನ್ ಬಂದು 5:30ಇಂದನೇ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ಲಕ್ಕಿನ ಸ್ಕೂಲ್ ಬಿಡೋವರೆಗೂ ಒಂದೊಂದು ಟೈಮಲ್ಲಿ ಕೆಲಸ ಬೇಗನೆ ಮುಗ್ದೋಗ್ಬಿಡುತ್ತೆ, ಇನ್ನೊಂದೊಂದು ಟೈಮು ಕೆಲಸ ಮುಗಿಯೋದೇ ಇಲ್ಲ. ಹಾಗಾಗಿ ನಾನು ಈ ಥರ ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಚಪಾತಿ ಮಾಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಈ ಥರ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಇವತ್ತು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಯಾವ್ದು ಮಾಡೋಣ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು ತುಂಬ ದಿನ ಆಗಿತ್ತು. ಇದು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಕೊತ್ತಂಬರಿ ಸೊಪ್ಪನ್ನ ಬೇಯಿಸಿಟ್ಕೊಂಡು ಅದ್ರ ನೀರನ್ನ ಕುಡಿತಾ ಇದ್ದೀನಿ. ಇವಾಗ ಸ್ವಲ್ಪ ಟೈಮೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಡ್ಯಾಡಿ ಬಂದಿದ್ದರು ಊರಿಂದ. ಡ್ಯಾಡಿಗೆ ಒಂದು ಸ್ವಲ್ಪ ಮತ್ತು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ, ಹಾಗೆ ನನಗೆ 3 ಜನಕ್ಕೂ ಈ ಥರ ಕಪ್ಗೆ ಬಿಟ್ಕೊತಾ ಇದ್ದೀನಿ. ಅಂದರೆ ಸೋಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೀರನ್ನ. ನೆಕ್ಸ್ಟು ಬಂದು ಒಂದು ಕಡೆ ಚಪಾತಿನ ಲಟ್ಟಿಸ್ಬೇಕು, ಇನ್ನೊಂದು ಕಡೆ ಬೇಯಿಸ್ಬೇಕು. ಎರಡು ಕೆಲಸನೂ ನನ್ನದೇ ಆಗಿರೋದ್ರಿಂದ ಕ್ವಿಕ್ಕಾಗಿ ನಾನು ಎಷ್ಟು ಫಾಸ್ಟಾಗಿ ಮಾಡ್ಕೊತೀನೋ ಅಷ್ಟು ಬೇಗ ಮುಗಿಯುತ್ತೆ ತಿಂಡಿ ಕೆಲಸ. ಇನ್ನು ನೆಕ್ಸ್ಟು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ ಕಿಚನ್ನ. ಇವಾಗ ಚಪಾತಿ ಮೇಲೆ ತುಪ್ಪನೂ ಸಹ ಹಾಕಿ ಹೆಲ್ತಿಯಾಗಿ ಮಕ್ಳುಗಳಿಗೆ ಕೊಡೋಣ ಅಂತ ಹೇಳಿ ಈ ಥರ ಚಪಾತಿನ ಮಾಡ್ತಾಯಿದ್ದೀನಿ. ಇನ್ನು ಚಪಾತಿ ಮಾಡ್ತಾ ನಿಮ್ಮ ಜೊತೆ ಮತ್ತೊಂದು ವಿಚಾರನ ಶೇರ್ ಮಾಡ್ಕೊತೀನಿ. ಅದೇನಪ್ಪ ಅಂತ ಅಂದರೆ, ಕೆಲವೊಂದು ಜನಗಳು ನಾವು ಏನು ಮಾಡ್ತಾ ಇರ್ತೀವಿ, ನಾವು ಎಲ್ಲೋಯ್ತೀವಿ, ಎಲ್ಲಿ ಬರ್ತೀವಿ, ನಾವು ಯಾವ ವಸ್ತುಗಳು ತೊಗೋತೀವಿ, ನಾವು ಹೇಗೆಲ್ಲ ಜೀವನ ನಡೆಸ್ತಾ ಇರ್ತೀವಿ ಅನ್ನೋದನ್ನು ನೋಡೋದೇ ಒಂದು ಕೆಲವೊಬ್ಬರಿಗೆ ಜೀವನ ಆಗೋಗ್ಬಿಟ್ಟಿರ್ತದೆ. ಈ ಥರ ನಮ್ಮ ಬಗ್ಗೆ ಹಂಗಿಸಿ ಮಾತಾಡೋದೇ ಕೆಲವರೊಬ್ರಿಗೆ ರೂಢಿ ಆಗಿಬಿಟ್ಟಿರ್ತದೆ. ಇವರೆಲ್ಲ ಯಾವ ಥರ ಅಂದರೆ ನಮಗೆ ಒಂಥರ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಂಗೆ ಫ್ರೆಂಡ್ಸ್, ಹೌದಲ್ವಾ. ಇವರು ಮಾತಾಡ್ತಾ ಇದ್ದರೆ ನಾವು ಸುಮ್ಮನೆ ಕೇಳಿಸ್ಕೊತಾ ಇರಬೇಕು, ಮಾತಾಡ್ತೀರಾ ಮಾತಾಡಲಿ ಅಂತ. ಕೆಲವೊಂದು ಕಡೆ ಹೇಗೆ ಅಂತ ಅಂದರೆ ನಾವು ಮೂಕರಾಗೂ ಇರಬೇಕು, ಕಿವುಡರಾಗೂ ಇರಬೇಕು ಅಂತ ಹೇಳಿ ಇವರು ತುಂಬ ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ಗಳು. ನಾವು ದುಡ್ಡು ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಳ್ಳೋಂಗೆ ಬೇಕಾಗಿಲ್ಲ, ಆ ಥರ ಸೆಕ್ಯೂರಿಟಿ ಕೊಡ್ತಾರೆ ನಮಗೆ. ನೀವು ಹೀಗಿದ್ದೀರಾ ಹಾಗಿದ್ದೀರಾ, ಅಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ, ಅದು ಮಾಡ್ತಾಯಿದ್ಯಾ ಇದು ಮಾಡ್ತಾಯಿದ್ಯಾ, ಬರೀ ಇದೇ ಕೆಲಸ ಇವ್ರುಗಳಿಗೆ. ಈ ಆಡ್ಕೊಂಡು ನಗಾಡ್ತಾರಲ್ಲ ಇವರೆಲ್ಲ ಒಂಥರ ನಮಗೆ ಬೆಸ್ಟ್ ಫ್ರೆಂಡ್ಗಳು ಇದ್ದಂಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ನಮ್ಮ ಜೀವನನ ನೋಡ್ತಾ ನಮಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ ನಮಗೆ, ಹೌದಲ್ವಾ ಫ್ರೆಂಡ್ಸ್.
ಇರಲಿ ಬಿಡಿ. ನಾನು ಈಗ ತುಂಬ ಚಪಾತಿಗಳನ್ನ ಲಟ್ಟಿಸ್ಬಿಟ್ಟಿದ್ದೀನಿ. ನೆಕ್ಸ್ಟು ನಿಗಮ್ ಬಾಕ್ಸ್ಗೆ ಬೀಟ್ರೋಟ್ ಪಲ್ಯ ಮತ್ತು ಕಾಯಿ ಚಟ್ನಿ ಎರಡನ್ನೂ ಮಾಡಿದ್ದೀನಿ. ಅವನು ಕಾಯಿ ಚಟ್ನಿ ಹಾಕಮ್ಮ ಅಂದ. ಹಾಗಾಗಿ ಬೇಡ ಕಣಪ್ಪ, ಮಧ್ಯಾಹ್ನಕ್ಕೆ ಕಾಯಿ ಚಟ್ನಿ ಎಲ್ಲ ಕೆಟ್ಟೋಗುತ್ತೆ, ನಾನು ಪಲ್ಯ ಮಾಡಿದ್ದೀನಲ್ಲ ಅದನ್ನೇ ಹಾಕ್ತೀನಿ ಅಂದೆ. ಆಯಿತು ಕಣಮ್ಮ ಅದನ್ನೇ ಹಾಕಿ ಅಂತ. ಹಾಗಾಗಿ ನಾನು ಅವನಿಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿನ ಎರಡನ್ನೂ ಲಂಚ್ ಬಾಕ್ಸ್ಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿದೆ. ದಿನ ಹೇಳ್ತೀನಿ ಫ್ರೆಂಡ್ಸ್, ಅಟ್ಲೀಸ್ಟು ನಿಗಮ್ ನೀನು ವಾಟ್ರ್ ಬಾಟ್ಲಾರ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳೋ ಅಂತಂದರೆ ಎಷ್ಟು ಹೇಳಿದ್ರೂ ಕೇಳಲ್ಲ. ಅಪ್ಪ ಒಂದು ಕಡೆ ಚಪಾತಿ ಮಾಡೋ ದಿನ ಅಂತೂ ನನ್ನ ಕೈ ಸ್ವಲ್ಪ ಹಿಟ್ಟಾಗಿರುತ್ತೆ, ಅದರಲ್ಲೂ ಆ ಕೈನೂ ತೊಳ್ಕೊಬೇಕು, ಈ ಕಡೆ ಚಪಾತಿನೂ ಹಾಕಬೇಕು, ಮತ್ತೊಂದು ಕಡೆ ಈ ಥರ ನಿಗಮ್ಗೆ ಲಂಚ್ ಬಾಕ್ಸ್ನೂ ರೆಡಿ ಮಾಡಬೇಕು. ಸಾಕಾಗೋಗುತ್ತೆ. ಎಷ್ಟು ಹೇಳಿದ್ರು ಕೇಳಲ್ಲ ಫ್ರೆಂಡ್ಸ್. ಅಯ್ಯೋ ಹೋಗಲಿ ಬಿಡೋ ತೆಗಿ ಮಕ್ಕಳಲ್ವಾ, ಇನ್ನು ಎಷ್ಟು ಹೇಳಿದ್ರು ಕೇಳಲ್ಲ ಅಂದ್ಬಿಟ್ಟು ನಾವೇ ತಾಯಂದಿರಾಗಿ ನಾವೇ ಈ ಥರ ರೆಡಿ ಮಾಡಿ ಕಳಿಸ್ಬಿಟ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಇನ್ನು ತಿಂಡಿ ಎಲ್ಲರೂ ತಿಂದಾಯಿತು. ಟೀ ಇಟ್ಟಿದ್ದೀನಿ. ಈ ಟೀಗೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಟೀ ಇಟ್ಟರೆ ಅದರ ಟೇಸ್ಟೇ ಡಬ್ಬಲ್ಲು ಸಖತ್ತಾಗಿರುತ್ತೆ. ಯಾವ ಹೋಟೆಲಲ್ಲಿ ನಾವು ಟೀ ಶಾಪ್ಗಳಲ್ಲಿ ಕುಡಿಯೋದಕ್ಕಿಂತ ಡಬಲ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಟೀ ಕೊಟ್ಟಾಯಿತು. ನನ್ನ ಡಿಟಾಕ್ಸ್ ಡ್ರಿಂಕ್ ಇವತ್ತು ನಾನು ಕೊತ್ತಂಬರಿ ವಾಟರ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮುಂಚೆನೇ ನೀವು ನೋಡಿದ್ರಲ್ಲ, ಆವಾಗ ಎಲ್ರಿಗೂ ಹಾಕ್ಕೊಟ್ಟಿದ್ದೆ ಎಲ್ಲ ಆರೋಗ್ಬಿಟ್ಟಿತ್ತು. ಈಗ ಮತ್ತೆ ನಾನು ಬಿಸಿ ಮಾಡಿಕೊಂಡು ಈ ಥರ ಕೊತ್ತಂಬರಿ ವಾಟರ್ನ ಕುಡಿತಾ ಇದ್ದೀನಿ. ನೋಡೋಣ ಇದರಿಂದನಾದರೂ ವೆಯ್ಟ್ ಲಾಸ್ ಆಗುತ್ತಾ ಅಂತ. ವೆಯ್ಟ್ ಲಾಸ್ ಆಗದೇ ಇದ್ದರೂ ಪರವಾಗಿಲ್ಲ, ಬಟ್ ವೆಯ್ಟ್ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತು ಈ ಕೊತ್ತಂಬರಿ ಸೊಪ್ಪನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಇರೋಂತಹ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಮಧ್ಯದಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪಿನ ನೀರನ್ನ ಕುಡಿತಾ ಇರ್ತೀನಿ. ಕೊತ್ತಂಬರಿ ಸೊಪ್ಪು ವಾಟರ್ ಕುಡಿದಾದ್ಮೇಲೆ ನೋಡಿ, ಪಪ್ಪಾಯಿನ ಡ್ಯಾಡಿ ಊರಿಂದ ತೊಗೊಬಂದಿದ್ರು. ಅಲ್ಲಿ ಪಪ್ಪಾಯಿ ಗಿಡ ತುಂಬ ಬೆಳೆದಿದ್ದಾವೆ. ಹಾಗಾಗಿ ಇದನ್ನು ಒಂದು ಪೀಸ್ ನಾನು ತಿಂತೀನಿ. ಖಾಲಿ ಹೊಟ್ಟೆಲಿ ಪಪ್ಪಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ಪೀಸ್ ಪಪ್ಪಾಯಿನ ತಿಂದೆ. ಇನ್ನು ಲಕ್ಕಿ ತಿಂದು ಅವಳು ಎಲ್ಲೋ ಸ್ವಲ್ಪ ಚೆಲ್ಬಿಟ್ಲಂತೆ. ಅಮ್ಮ ನನಗೆ ವರ್ಷಕ್ಕೆ ಬಟ್ಟೆ ಕೊಡು ಅಂದು ಅವಳಿಗೂ ಕೊಟ್ಟೆ. ನೋಡಿ, ಈ ಥರ ಕಾಯಿ ಚಟ್ನಿ ಮತ್ತು ಬೆಳಗ್ಗೆಗೆ ತಿಂಡಿಗೆ ಇಡ್ಲಿಗೆ ಉಣಿಯೋಕೆ ನುಣ್ಸಿದ್ದೀನಿ. ಮತ್ತು ಮನೆಯಲ್ಲಿ ಬೆಳೆದಿರೋ ಅಂತಹ ಉದ್ದಿನ ಕಾಳನ್ನು ನುಣ್ಸೋಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಥರ ಚಪಾತಿನೂ ಸಹ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇನ್ನು ಮನೆ ಕ್ಲೀನ್ ಮಾಡಬೇಕು. ಹಾಗೆ ಬೀಟ್ರೋಟ್ ಪಲ್ಯನೂ ಸಹ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಪಪ್ಪಾಯಿ ಸರ್ದಿ ನಂದು, ಜೊತೆಗೆ ಒಂದು ಪಪ್ಪಾಯಿ ತಿನ್ನೋಣ ಅಂತ ಹೇಳಿ ಈ ಥರ ತಿಂತಾಯಿದ್ದೀನಿ. ಎಲ್ಲರೂ ನನ್ನ ಕಪ್ಪಗಿದ್ದಿ ಅಂತ ಆಡ್ಕೋತಾ ಇದ್ರು. ಅದಕ್ಕೊಂದು ಐಡಿಯಾ ಬಂತು. ಏನಪ್ಪ ಅಂದರೆ, ಈ ಪಪ್ಪಾಯಿ ಇದೆಯಲ್ವ, ಹಾಗಾಗಿ ನಾನೊಂದು ಪಪ್ಪಾಯಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೇ ಹೇಳಿ ಫ್ರೆಂಡ್ಸ್, ನಾನು ಕಪ್ಪಗಿದ್ದೀನಾ ವೈಟ್ಗಿದ್ದೀನಾ ಅಂತ ಹೇಳಿ. ತುಂಬ ವೈಟ್ ಅಂತಲೂ ಏನಿಲ್ಲ, ಕಪ್ಪು ಅಂತ ಅಂದರೆ ನೋಡಿ, ನನ್ನ ಪ್ರಕಾರ ಈ ಕೂದಲು ಕಪ್ಪಿರುತ್ತಲ್ಲ ಅಷ್ಟು ಕಪ್ಪು ಅಂತಲೇ ಹೇಳ್ಬೋದು. ನಾನು ಕಪ್ಪಗಿದ್ದೀನಿ ಅಂತ ಯಾವ ಕಡೆ ಲೆವೆಲಲ್ಲಿ ಅವ್ರು ಯಾವ ಕನ್ನಡಕ ಹಾಕೊಂಡು ನೋಡಿದ್ರು ಅಂತಲೇ ನಂಗೆ ಅರ್ಥ ಆಯ್ತಾಯಿಲ್ಲ. ಇನ್ನು ಈ ಫೇಸ್ ಪ್ಯಾಕ್ಗೆ ಫ್ರೆಂಡ್ಸ್ ಒಂದು ಸ್ಪೂನ್ ತೊಗೊಂಡು ಮೇಲೇ ಸ್ವಲ್ಪ ಈ ಥರ ಪಪ್ಪಾಯಿನ ತೆಗಿತಾ ಇದ್ದೀನಿ, ಪಲ್ಪ್ನ. ಹಾಗೆಯೇ ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಲಕ್ಕಿ ಬಂದ್ಬಿಟ್ಲು ಫ್ರೆಂಡ್ಸ್. ಎಲ್ಲಿದ್ದರೂ ಬಂದ್ಬಿಡ್ತಾಳೆ ವೀಡಿಯೋ ಮುಂದಕ್ಕೆ. ನೋಡಿ, ಆಲೇ ಹಾಜರ ಅಂದ್ಲು ಲಕ್ಕಿ. ನಾನು ಇದನ್ನು ಸ್ವಲ್ಪ ರಸನ ಈ ಥರ ತಗೋತಾ ಇದ್ದೀನಿ ಕೈಯಲ್ಲೇ ಉಜ್ಜಿಬಿಟ್ಟು. ಮತ್ತು ಇದಕ್ಕೆ ನಾನು 1 ಸ್ಪೂನಷ್ಟು ಲೆಮನ್ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಲಕ್ಕಿ ನಾನು ಬೇಡ ಅಂತ ಅಂದರೂ ಕೇಳ್ತಾಯಿಲ್ಲ, ಲೆಮನ್ ಹಾಕ್ತಾನೇ ಇದ್ದಾಳೆ. ಲೆಮನ್ ತುಂಬ ಜಾಸ್ತಿ ಆದರೆ ಮುಖದಲ್ಲೆಲ್ಲ ರ್ಯಾಷಸ್ಗಳಾಗ್ಬಿಡ್ತವೆ. ಹಾಗಾಗಿ ಸ್ವಲ್ಪನೇ ಹಾಕೋಬೇಕು ಲೆಮನ್ನ. ನಾನು ಇದನ್ನು ಒಂದು 1/2 ಅವರು ಈ ಥರ ಮುಖಕ್ಕೆ ಸ್ಕ್ರಬ್ಬರ್ ಥರ ಹಾಕಿ ನೀಟಾಗಿ ಸ್ಕ್ರಬ್ ಮಾಡ್ಕೊತೀನಿ ನಾನು. ಇದು ಹಾಕಾಗಿ ಸ್ವಲ್ಪ ಇವಾಗ 8:30 ಆಗಿದೆ. ಇನ್ನು ಲಕ್ಕಿ ಕರ್ಕೊಂಡೋಗಿ ಬಿಡೋಷ್ಟರಲ್ಲಿ 9:30 ಅಷ್ಟರಲ್ಲಿ ನನ್ನ ಫೇಸು ಸರಿಯಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ, ನಾನು ಕಪ್ಪಗಿದ್ದೀನಿ ಅಂತ ಹೇಳ್ತಾರಲ್ವ, ಈ ಥರ ಟ್ರೈ ಮಾಡೋಣ.
ವೈಟ್ಗೆ ಆಗ್ಬೋದೋ ಏನೋ ಗೊತ್ತಿಲ್ಲ. ನನಗೆ ನಾನು ಯಾವ ಕಡೆಯಿಂದ ಕಪ್ಪಗಿದ್ದೀನಿ ಅಂತ ಅರ್ಥ ಆಯ್ತಲ್ಲ. ನೋಡಿ ಈ ಥರ ಎಲ್ಲ ಆಡ್ಕೋತಾರೆ. ಕಪ್ಪಗೂ ಇದ್ದೀನಂತೆ, ದಪ್ಪಕ್ಕಿದ್ದೀನಿ ಅಂತ ಅಂದರೆ ಒಪ್ಕೊಳ್ಳೋಣ, ಈ ಕಪ್ಪಗಿದ್ದೀನಿ ಅಂದರೆ ನಾನು ಹಿಂಗೆ ಒಪ್ಕೊಳ್ಳಿ ಫ್ರೆಂಡ್ಸ್? ನಾನಂತೂ ಒಪ್ಕೊಳ್ಳಲ್ಲ. ಮೋಸ್ಟ್ಲಿ ಅವರು ಕರಿ ಕನ್ನಡಕ ಹಾಕಿದ್ರು ಅಂತಲೇ ಅನ್ಕೋತೀನಿ. ನೋಡಿ ಇಲ್ಲಿ ಈ ಕಣ್ಣು ಸುತ್ತ ಎಲ್ಲ ಕಪ್ಪು ಸ್ವಲ್ಪ ಬರ್ತಾ ಇದೆ. ಇನ್ನು ಈ ಮಿಕ್ಕಿದಂತಹ ಫೇಸ್ ಪ್ಯಾಕ್ನ ನಾನು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಇಡೋ ಜಾಗದಲ್ಲಿ ಇಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಉಳಿದಿರೋ ಅಂತಹ ಫೇಸ್ ಪ್ಯಾಕ್ನ ಈ ಥರ ಇಟ್ಟರೆ ಇನ್ನೊಂದು ನೆಕ್ಸ್ಟ್ ಟೈಮು ಸಹ ಯೂಸ್ ಮಾಡ್ಬೋದು ಅಂತ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ. ಸ್ವಲ್ಪ ಕೇರ್ಲೆಸ್ ನಾನು, ಹಾಗಾಗಿ ಜ್ಞಾಪಕ ಬಂದರೆ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ನೆಕ್ಸ್ಟು ಒಂದು 15 ಡೇಸ್ ಆದಮೇಲೆ ಇದನ್ನು ಆಚೆಗೆ ಹಾಕೋದಂತೂ ಖಂಡಿತ ನಿಜ. ಇನ್ನೇನು ಮಾಡೋಕ್ಕಾಗುತ್ತಲ್ವಾ. ಇನ್ನು ನೆಕ್ಸ್ಟು ಆಯಿತು ಫ್ರೆಂಡ್ಸ್, ಒಂದು 15 ಮಿನಿಟ್ಸು ಸ್ವಲ್ಪ ಹೊತ್ತು ಹಾಗೆಯೇ ಸ್ಕ್ರಬ್ ಮಾಡಿದೆ ಫೇಸ್ನ. ಇಲ್ಲಿ ನೋಡಿ, ಇಲ್ಲಿ ಲಕ್ಕಿನ ಮಾತಾಡಿಸ್ತೀನಿ, ಹಾಗೆ ಲಕ್ಕಿ ಮಾತು ಕೇಳಿ. ಡ್ಯಾನ್ಸ್ ಮಾಡಿಸ್ತಾ ಇಲ್ವಾ? ಹೇಳ್ತೀನಿ ಬಿಡಿ, ಇವಾಗ ಡ್ಯಾನ್ಸ್ ಮಾಡಿಸಿ ನಮ್ಮ ಲಕ್ಕಿಗೆ ಅಂತ. ಡ್ಯಾನ್ಸ್ ಮಾಡ್ತೀಯಾ? ಯಾವ ಸಂಘಕ್ಕೆ ಡ್ಯಾನ್ಸ್ ಮಾಡ್ತೀಯಪ್ಪ ನೀನು? ಹಾಂ, ಡ್ಯಾನ್ಸ್ ಮಾಡಿಸ್ತಾ ಇಲ್ವಾ? ಆಯಿತು ನಡಿ, ಈಗ ಮೈ ತೊಳ್ಕೊಡ್ತೀನಿ. ತಿಂಡಿ ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗು, ಓಕೆನಾ? ಡನ್. ಹೇಳ್ತೀನಿ ಬಿಡು, ಇವತ್ತು ಡ್ಯಾನ್ಸ್ ಮಾಡ್ಸಕ್ಕೆ ನಿಂಗೆ. ನೀನು ಸರಿ ಯಾಕೆ ಎದ್ದ ತಕ್ಷಣ ಅಳ್ತಿ? ನೀನು ಯಾಕೆ ಎದ್ದ ತಕ್ಷಣ ಅಳ್ತಿ? ಹಾಂ, ಯಾಕೆ ಅಳ್ತಿ? ಸುಮ್ಮನೆ ಯಾರು ಅಳ್ತಾರ ಎದ್ದ ತಕ್ಷಣ? ಹಾಂ, ಯಾಕೆ ಅಳ್ಬೇಕು ಸುಮ್ಮನೆ? ಈಗ ನೀಟಾಗಿ ಸ್ನಾನ ಮಾಡಿಸ್ಕೊಟ್ಟನು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ನೋಡಿ, ಓಕೆ? ಇವತ್ತು ಟ್ರ್ಯಾಕ್ ಪ್ಯಾಂಟು ಯೋಗ ಮಾಡಿಸ್ತಾರೆ, ಟ್ರ್ಯಾಕ್ ಟಿ ಶರ್ಟ್ ಪ್ಯಾಂಟ್, ಓಕೆ? ನೆನ್ನೆ ಟ್ರ್ಯಾಕ್ ಪ್ಯಾಂಟ್ ಬೇಕು ಅಂದೆ, ಇವತ್ತು ಫ್ರಾಕ್ ಬೇಕಾ ನಿಂಗೆ? ಬರೀ ಎಲ್ಲ ಹಿಂಗೆ ಆಡ್ತೀಯಲ್ಲ ಪಾಪ ನೀನು. ನಾನು ಹೆಂಗೆ ಆಡ್ದನಪ್ಪ? ನಾನು ಹೆಂಗೆ ಆಡಿದೆ ಹೇಳಪ್ಪ ಈಗ ನಾನು ಹೆಂಗೆ ಆಡಿದೆ ಅಂತ. ನಡೀರಿ ಈಗ ಬೇಗ ಹೋಗೋ. ಇನ್ನು ಲಕ್ಕಿಗೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಬಂದೆ ಫ್ರೆಂಡ್ಸ್. ತುಂಬ ಟೈಮ್ವರೆಗೆ ಫೇಸಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಫೇಸ್ ಪ್ಯಾಕ್ನ, ಹಾಗಾಗಿ ನಾನು ಬೇಗನೆ ಫೇಸ್ ವಾಶ್ ಮಾಡಿಬಿಟ್ಟೆ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತೈತೆ. ಬೇರೆಯವ್ರ ಥರ ಹಂಗೆ ಕಾಣಿಸ್ತೈತೆ, ನೋಡಿ ಹಿಂಗೆ ಕಾಣಿಸ್ತೈತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇರೋಂಥ ಫೇಸ್ ಎಲ್ಲೂ ಹೋಗಲ್ಲ ಅಲ್ವಾ. ನೆಕ್ಸ್ಟು ಇನ್ನು 9:30 ಆಗೋಕ್ಕೆ ಬಂತು. ಲಕ್ಕಿ ಕರ್ಕೊಂಡು ಹೋಗಬೇಕು. ಶೂ ಹಾಕೋಪ್ಪ ಅಂತ ಅಂದರೆ ನೋಡಿ ಮ್ಯಾಟ್ನ ಫೋಲ್ಡ್ ಮಾಡ್ತಾವಳೆ. ಇದೆಲ್ಲ ಹಾಕೊಂಡಿದ್ದೀರಾ ಹೋಮ್ವರ್ಕು, ನೋಟ್ಬುಕ್, ಇದು ವರ್ಕ್ ಬುಕ್ ಎಲ್ಲಾನು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಜನವರಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. 1, 2, 3, 4, 5, 6.
ಲಕ್ಕಿಗೆ ಈ ಥರ ಬ್ಯಾಗ್ನ ತಗೊಂಡೋಗೋದಂದರೆ ತುಂಬ ಇಷ್ಟ. ಆದರೆ ಬೈಕ್ ಓಡಿಸ್ಬೇಕಾದ್ರೆ ಬ್ಯಾಗು ಮಧ್ಯೆ ಬರುತ್ತೆ ಅಂತೇಳಿ ನಾನೇ ನೀರು ಹಾಕ್ಕೊಂಡು ಬೈಕ್ ರೈಡ್ ಮಾಡ್ತೀನಿ. ಅವಳು ಹಾಗೆ ಕುತ್ಕೋತಾಳೆ ಅಷ್ಟೇ. ಹಾಂ, ಆಯಿತಾ? ರೆಡಿನಾ? ಹೋಗೋಣ. ಬಾಯ್ 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 ಬಾಯ್. ಬಾಯ್.